ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿಯಲ್ಲಿ ತಾಯಿ ಮಗನ ಡಬಲ್ ಮರ್ಡರ್, ಜೋಡಿ ಕೊಲೆಗೆ ಬೆಚ್ಚಿ ಬಿದ್ದ ಅಥಣಿ ತಾಲೂಕಿನ ಜನ. ಅಥಣಿ ತಾಲೂಕಿನ ಕೊಡಗಾನೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. 62 ವರ್ಷದ ಚಂದ್ರಬ, 42 ವರ್ಷದ ವಿಠಲ್ ಅಪ್ಪರಾಡ ಕೊಲೆ ಆದರು. ಇಬ್ಬರನ್ನ ಕೊಂದು ಕಬ್ಬಿನ ಗದ್ದೆಯಲ್ಲಿ ಕೆಸೆದು ಪರಾರಿಯಾಗಲಾಗಿದೆ. ಸ್ಥಳಕ್ಕೆ ಐಗಳೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತಾಯಿ ಮತ್ತು ಮಗನನ್ನ ಕೊಲೆ ಮಾಡಿರುವಂತಹ ಪ್ರಕರಣ ಡಬಲ್ ಮರ್ಡರ್ ಆಗಿದೆ. 62 ವರ್ಷದ ಚಂದ್ರಬ, 42 ವರ್ಷದ ವಿಠಲ್ ಅಪ್ಪರಾಯನನ್ನ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ಕಬ್ಬಿನ ಗದ್ದೆಗೆ ಬಿಸಾಕ್ ಹೋಗಿದ್ದಾರೆ. ಯಾರು ಮಾಡಿರೋದು, ಯಾಕೆ ಮಾಡಿರೋದು, ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ತಾಯಿ ಮತ್ತು ಮಗ ಮಾತ್ರ ಇದ್ರ ಮನೆಯಲ್ಲಿ ಯಾರಾದ್ರ ಜೊತೆಗೆ ವೈರತ್ವ ಅನ್ನೋದಿತ್ತ, ದ್ವೇಷ ಅನ್ನೋದು ಇತ್ತ, ಈ ರೀತಿಯಾಗಿ ಕೊಲೆ ಮಾಡಿ ಗದ್ದೆಯಲ್ಲಿ ಬಿಸಾಕ್ ಹೋಗಿದ್ದಾರೆ ಅಂದ್ರೆ ಅಂಥದ್ದು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಈ ಪ್ರಕರಣದ ಹಿನ್ನೆಲೆ ಏನು ಶ್ರೀಧರ್? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಪ್ರಕರಣದ ಹಿನ್ನೆಲೆ ಏನು? ತನಿಖೆ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ನೀತಿ ಅಥಣಿಯಲ್ಲಿ ಒಂದು ಡಬಲ್ ಮರ್ಡರ್ ಆಗಿರ್ತಕ್ಕಂಥದ್ದು. ತಾಯಿ ಮತ್ತು ಮಗನ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ದುಷ್ಕರ್ಮಿಗಳು ಒಂದು ಕೃತ್ಯ ನಡೆಸಿದ್ದಾರೆ. ಏನು ಘಟನಾ ಸ್ಥಳಕ್ಕೆ ಐಗಳಿ ಪೊಲೀಸ್ ಕೂಡ ಭೇಟಿ ನೀಡಿ ಪ್ರಶ್ನೆ ಕೂಡ ನಡೆಸಿದೆ. ಆದ್ರೆ ಇವರಿಬ್ಬರ ಹತ್ಯೆಗೆ ನಿಖರವಾದ ಕಾರಣ ಗೊತ್ತಾಗಿಲ್ಲ. ಯಾಕಂದ್ರೆ ಇಬ್ರು ಕೂಡ ಏನು ತಾಯಿ ಮತ್ತು ಮಗ ಇಬ್ರು ಕೂಡ ಏನು ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಈ ಒಂದು ದುಷ್ಕರ್ಮಿಗಳು ಯಾರು ಇಲ್ಲ ಅಂತ ಸಂದರ್ಭ ತಲೆ ಮೇಲೆ ಕಲ್ಲ ಇಟ್ಟು ಒಂದು ಹತ್ಯೆ ಮಾಡಿದ್ದಾರೆ. ನಿಜವಾಗಿಯೂ ಒಂದು ಕೊಲೆಗೆ ಏನಾದ್ರು ಆಸ್ತಿಕವಾದ ಕಾರಣ ಇದೆಯಾ, ಮತ್ತೆ ಕಾರಣ ಇದೆ ಅನ್ನೋದು ಕೂಡ ಪೊಲೀಸ್ ತನಿಖೆ ಬಳಿಕ ಗೊತ್ತಾಗಬೇಕು. ಈಗಷ್ಟೇ ಏನು ಇಬ್ಬರು ಮೃತದೇಹಗಳು ಪರೀಕ್ಷೆ ರವಾನಿಸಲಾಗಿದೆ. ಮರಣದ ಪರೀಕ್ಷೆ ಬಳಿಕ ಮೃತದೇಹಗಳನ್ನ ಅಂತ್ಯ ಸಂಸ್ಕಾರಕ್ಕೆ ಒಂದು ಏನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ ಅಂತ ಹೇಳ್ಬೋದು. ಆದ್ರೆ ಡಬಲ್ ಮರ್ಡರ್ ಮಾಡೋದಕ್ಕೆ ಏನು ಮೂಲ ಕಾರಣ ಅನ್ನೋದು ಪತ್ತೆ ಮಾಡೋದಕ್ಕೆ ಕೆಲಸವನ್ನು ಪೊಲೀಸರು ಈಗ ಐಗಳಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಡಬಲ್ ಮರ್ಡರ್ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ನೀತಿ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವರ ಕುಟುಂಬಸ್ಥರು ಏನ್ ಹೇಳ್ತಾರೆ? ಅಂದ್ರೆ ಯಾರ ಜೊತೆಗೆ ದ್ವೇಷ ಇತ್ತಂತ, ನಿನ್ನೆ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡೋದು ಈ ತರದ ಏನಾದ್ರು ಗ್ರಾಮಸ್ಥರು ನೋಡಿದ್ದಾರೆ? ಇದ್ರ ಬಗ್ಗೆ ಏನ್ ಹೇಳ್ತಾರೆ ಊರಿನವರು ಮತ್ತು ಇವರ ಕುಟುಂಬಸ್ಥರು? ನೀತಿ, ಈಗ ಏನು ತಾಯಿ ಮತ್ತು ಮಗನ ವಿರುದ್ಧ ಯಾವುದೇ ರೀತಿಯ ದ್ವೇಷವಾಗಿರ್ಬೋದು, ಈ ಹಿಂದೆ ಯಾವುದೇ ರೀತಿಯ ಗಲಾಟೆಗಳಾಗಿರ್ಬೋದು ಅಥವಾ ದಯಾದಿಗಳಲ್ಲಿ ಕಲ ಆಗಿರ್ಬೋದು, ಈ ರೀತಿಯ ಯಾವುದೇ ರೀತಿಯ ಒಂದು ಘಟನೆಗಳಿಲ್ಲ ಅನ್ನುವಂತ ಒಂದು ಪ್ರಾಥಮಿಕ ತನಿಖೆಯಿಂದ ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ. ಆದ್ರೆ ವಾಸ್ತವವಾಗಿ ಇಬ್ಬರು ತಾಯಿ ಮತ್ತು ಮಗನ ಮೇಲೆ ಈ ರೀತಿ ಒಂದು ತಲೆ ಮೇಲೆ ಕಲ್ಲೆತ್ತಿ ಹಾಕಿ ಕೊಲೆ ಮಾಡ್ಬೇಕಂದ್ರೆ ಏನು ಅಂತ ದ್ವೇಷದ ಕಾರಣ ಏನಿದೆ ಅನ್ನೋ ಪತ್ತೆ ಹಚ್ಚೋದೇ ಈಗ ಪೊಲೀಸರಿಗೆ ದೊಡ್ಡ ಸವಾಲಿನ ಕೆಲಸ ಆಗಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೇಳ್ರಿ ಹೆಂಗ ಏನಂದ್ರು ಏನು ಕಂಪ್ಲೀಟ್ ಆಗೋದು ಸೂದ ಮತ್ತೆ